ಕರ್ಣ, ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ತಿಳಿದಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಕರೆತರಲು ಕಾರಣವೇನು ಪರಮಾತ್ಮ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು ಹೇಳಿದೆ ಪರಮಾತ್ಮ? ನಾನು ನಿನ್ನ ಪ್ರಿಯ ಬಂಧುವೆ. ಹೌದು, ಪ್ರಥಮ ಪಾಂಡವ, ಹೌದು ಕರ್ಣ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಬಹಳ ಚೆನ್ನಾಗಿದೆ ಪರಮಾತ್ಮ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಮರೆತಿದ್ದೇನೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ದೇವಾ, ಅವರುಗಳ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಪರಮಾತ್ಮ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೇ? ಹೌದು, ಸತ್ಯವೆಂದು ನಂಬಲು ಅದಕ್ಕೆ ಸಹಜವಾದ ಆಧಾರಗಳೇನಿರುವ ಪರಮಾತ್ಮ? ಏಕಿಲ್ಲ? ನನ್ನೇ ನುಡಿಯ ಸಂತೋಷದಿ ಲಾಲಿಸುವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿಕುವರ, ವೀರವರ ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ಪರಮಾತ್ಮ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಧ ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಧ ನದಿಯ ತೀರ, ರಾಮದೇವಿ ದಾನ ಶೂರ, ರಾಮದೇವಿ ದಾನ ಶೂರ, ಬಾಳು ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು ಸೂತ ಎಂದು ಏಕೆ ಎಳೆಸುತ್ತಿರುವುದು ಪರಮಾತ್ಮ? ಕರ್ಣ, ಪರಮಾತ್ಮ, ಸೂತನು ಅನಾಥನಲ್ಲವೈ ಚಂದ್ರಕುಲಾಧೀಶನೇ. ಹೌದು ಕರ್ಣ, ಸೂತನು ಅನಾಥನಲ್ಲವೈ ಚಂದ್ರಕುಲಾಧೀಶನೇ. ಪಾಂಡವರನ್ನು ಸೇರಿ ಸುಗದಿ ಪರಮಾತ್ಮ, ಪಾಂಡವರನ್ನು ಸೇರಿ ಸುಗದಿ ಬಾಳು ವಿಭಾರ ಬಾಳು ವಿಭಾರ ನೀನು ಪ್ರೇಮದಿ, ಬಾಳು ವಿಭಾರ ಪರಮಾತ್ಮ, ಏನು? ನಾನು ಆ ಪಾಂಡವರಳು ಕೂಡಿ ಬಾಳಬೇಕೆ? ಸಾಧ್ಯವಿಲ್ಲ ದೇವಾ, ಸಾಧ್ಯವಿಲ್ಲ. ನುಡಿಯ ಸಂತೋಷದಿಲ್ಲ ಮಾತು ಶ್ರೀರವರ ಶ್ರೀರವರ ರವಿಕುವರ
ನೀನು ಪೂಜಿಸುತ್ತಿರುವ ಸೂರ್ಯದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೆಲಿಬಿಟ್ಟಳು ಕರ್ಣ. ಅನಂತರ ಸೂತರ ಲಾಲನೆ ಪಾಲನೆಯಲ್ಲಿ ನೀನು ಬೆಳೆದೆ. ಈಗ ಆ ದುರ್ಯೋಧನದ ರಾಜಸಭೆಯಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕಡೆಹೊಯ್ನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವಜ್ಞ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಿದೆಯಂತೆ. ನನ್ನ ಸಂಗಡ ಬಾ ಕರ್ಣ. ಹಾಗಾದರೆ ಹಾ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹಡೆದ ಮಾತೆ. ಹಾ ನನ್ನ ದುರ್ವಿಧಿಯೇ. ಹಾಗಾದರೆ ಇದು ಸತ್ಯವೇ ಪರಮಾತ್ಮ? ಸತ್ಯ ಕರ್ಣ. ನೀನು ಪೂಜಿಸುತ್ತಿರುವ ಸೂರ್ಯದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಾ ನನ್ನ ದುರ್ವಿಧಿಯೇ. ದೇವಾ
ಪಾತಕಿ ಜೀವನ ಸಂಕಟ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಪರಮಾತ್ಮ ಒಂದು ಕಡೆ ಆಶ್ರಯಿಸಿ ಆದರಿಸಿದ ಆ ನನ್ನ ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಸಹೋದರ ಸ್ವಾತ್ಸಲ್ಯವನ್ನು ಕೊರಳಲ್ಲಿ ಕಟ್ಟಿಕೊಂಡಿರುವ ಆ ಪಾಂಡವರು. ಈವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ನೀನೇ ಹೇಳು ದೇವ. ಕರ್ಣ, ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಶ್ಚೀರ್ತೆಯಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ಇವೆರಡರಲ್ಲಿ ನೀನೇ ನಿರ್ಧರಿಸಬೇಕು. ಮತ್ತೊಂದು ವಿಚಾರ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವನು. ಕರ್ಣ, ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಪರಮಾತ್ಮ ತಮ್ಮ ಚಿತ್ತ. ಪರಮಾತ್ಮ ಜಾಸ್ತಿ ಕರ್ಣ, ತಮ್ಮ ಚಿತ್ತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಅಯ್ಯೋ, ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದ ಬಳಿಕ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹೇ ಕರ್ಣ, ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆಯಾ? ಅಯ್ಯೋ ಅರ್ಜುನ, ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿಯೇನಲ್ಲ. ಕೊಲ್ಲಲೇಂ ಪಾಂಡು ಕುಮಾರರಂ ನಾನ್ ಕೊಲ್ಲಲೇ, ದುರದೊಳ ತಮ್ಮಂದಿರಂ ನಾ ಕೊಲ್ಲುವುದೇ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರಂ ಈ ದಾರುಣಿಯೊಳ್ ಹಿರಿ ಸಂಪತ್ತಿನಿಂಬಾಳ್ವನೇ, ಚಲದಿನ್ ಪಾರ್ಥನ ಶಿರವಂ ಕಡಿದು, ಚಲದಿನ್ ಪಾರ್ಥನ ಶಿರವಂ ಕಡಿದು, ಮಚ್ಚೋಮಿಗೆ ಮಮ ಸ್ವಾಮಿಗೆ ಆನಂದವನ್ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾನ್ ತುತ್ತಾಗಲೇ, ನಾಂ ಸಾಯಲೇ. ಹೇ ವಾಸುದೇವ, ದೀನ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು?
ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ಕೈ ಹಿಡಿದ ಪತಿಗಳಾದರೂ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಸರ್ವರ ಸಮಕ್ಷಮ ಆ ದುರುಳ ದುಶ್ಯಾಸನನಿಂದ ಅಪಮಾನಿತಳಾದೆನು. ಕದ್ದ ಕಳ್ಳರಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದಾಯಿತು. ಕೀಚಕ ಭಂಗವನ್ನು ಅನುಭವಿಸಿದೆನು. ಇನ್ನು ಕೊನೆಗೆರಡು ದಿನಗಳಾದರೂ ಸುಖವಾಗಿ ಇರೋಣವೆಂದರೆ ಹೆಚ್ಚೆಚ್ಚಿಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನನ್ನು ಬರೆದಿರುವೆ ಸ್ವಾಮಿ? ಪಾಂಚಾಲಿ ದೇವಿ, ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರುವಳು? ದೇವಿ, ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿಗ ಕಾಂತೆ. ದೇವಿ, ಆವತಾಪದಿಂದು ಕಣ್ಣೀರಂ ಕರೆಯುತ್ತಿಗ ಕಾಂತೆ. ಪಾಂಡವರ ಪಟ್ಟಮಯಿಸಿ ಈ ಭೀಮನ್ ಮನೋಮಣಿ. ದೇವಿ, ವಸುದೇವನ ಸರಯು ನಮಗಿರಲು, ವಸುದೇವರ ಸರಯು ನಮಗಿರಲು ಬಂದುದ್ಯಾವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದಿದ್ದೊಡೆ ಈ ಪ್ರಚಂಡ ಭೀಮಾ. ದೇವಿ, ಏಕೆ ಚಿಂತಿಪೆ ನೃಪದ ನಂದಿನಿ? ಅದಕ್ಕೆ ಚಿಂತಿಪೆ ನೃಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ದೇವಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿತೆ ನೃಪದ ನಂದಿನಿ? ದೇವಿ, ಹೊರದಿ ದುರುಳ ಕುರುಪತಿಯ ತೊಡೆ ಮುರಿದು ಹೊದ ತರುವೆ. ದೊರದಿ ದುರುಳ ಕುರುಪತಿಯ ತೊಡೆ ಮುರಿದು ಬುಧ ತರುವೆ. ಕಡುಮದಂದರವರನ್ನು ವಧಿಸದೆ ಬಿಡೆ ರಣಗಳು. ದೇವಿ, ಕಡುಮದಂದರವರನ್ನು ವಧಿಸದೆ ಬಿಡೆ ರಣಗಳು. ತೊಡೆ ತಟ್ಟಿ ಹೊಡೆಗೊಟ್ಟಿ ಹಿರಮೆಟ್ಟಿ ನಿಲ್ಲುವೆ. ದೇವಿ, ತೊಡೆ ತಟ್ಟಿ ಹೊಡೆಗೊಟ್ಟಿ ಹಿರಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿತೆ ನೃಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿತೆ ನೃಪದ ನಂದಿನಿ? ದೇವಿ, ವಿಪಿನ ವಾಸ ಭವನಯ ಹರೆಯುವೆನೆ ಕರುಣಿಯೇ. ದೇವಿ, ವಿಪಿನ 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 ವಾಸ ಭವನಯ ಹರೆಯುವೆನೆ ಕರುಣಿಗೆ. ಕಪಟತನದ ವಂಚನೆ ಹೃದಯವನ್ನು ಹೇಳಿದೆ. ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ತೊಡೆ ತಟ್ಟಿ ತೊಡೆಗೊಟ್ಟಿ ಶಿರಮೆಟ್ಟಿ ನಿಲ್ಲುವೆ. ದೇವಿ, ತೊಡೆ ತಟ್ಟಿ ತೊಡೆಗೊಟ್ಟಿ ಗದಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿತೆ ನೃಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ, ಏಕೆ ಚಿಂತಿತೆ ನೃಪದ ನಂದಿನಿ? ನೃಪದ ನಂದಿನಿ.
ನೃಪದ ನಂದನೆ ದೇವಿ, ಏನಾಯಿತು? ಈ ರೀತಿ ನಿಷ್ಕರಣವಾಗಿ ಅಳುತ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು. ಯಾರಾದರೂ ನಿಮ್ಮನ್ನು ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ನೀಡಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅವಳಿಗೆ ಅನ್ಯರ ಆಶ್ರಯವೂ ಬೇಕು. ಅನ್ನ ವಸ್ತ್ರಾದಿಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುತ್ತದೆ. ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ಸಮಾಜದ ನೇಮ, ಭಗವತ್ ಸ್ವರೂಪಿಗಳಾದ ಆ ಋಷಿಗಳ ಆಜ್ಞೆ. ಆಹಾ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದಾದ ವಿವೇಕದಿಂದಾದ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಯುವಾಯಿತು. ಆದರೆ ಈ ದಿನ ನೀನೇಗೆ ಹೀಗಾಗಿರುವೆ ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ದೇವಿ, ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಓಹೋ, ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ನಾನು ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ಸಂಧಿಯಾಗುವುದು? ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಕಳಿಸಿದ್ದರು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮಡಿಗಟ್ಟುವೆಯಾ ಎಂದು ನನ್ನನ್ನು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಅಪಹಾಸ್ಯ ಮಾಡಿ ನಕ್ಕಳು. ಪುನಃ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮಾತಾರು ಸ್ವಾಮಿ, ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದನು. ಆದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಸ್ವಾಮಿ. ಏನೆಂದು? ಏ ಭಾನುಮತಿ, ಈ ನಿನ್ನ ಕಟ್ಟಿದ ಕೇಶರಾಶಿಯನ್ನು ಮುಡಿ ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಸ್ವಾಮಿ. ಬಾಪು ಪಾಂಚಾಲಿ, ಬಾಪು. ಚಮತ್ಕರವಾದ ಉತ್ತರ. ಜಾಣೆ, ಬಲು ಜಾಣೆ. ಓಹೋ ದೇವಿ, ಸ್ವಾಮಿ. ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೇಮದ ರಾಣಿಯು ನೀನೇ. ದೇವಿ, ಸ್ವಾಮಿ, ಈ ಭೀಮನ ಪ್ರೇಮದ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಸ್ವಾಮಿ. ದೇವಿ, ಮರುಕುಲಾದ ಮರಪಿಗೆಯು ತರಣದು ಗುರುವಂಶವನೇ ನಾಶವಗೈವೆ. ಗುರುಕುಲಾದ ಮರಪಿಗೆಯು ತರಣದು ಗುರುವಂಶವನೇ ನಾಶವಗೈವೆ. ಗುರುಳ ದುಚಾಸನ ಒಡಲನ್ನು ಬಗೆದು. ಗುರುಳ ದುಚಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನು ಕಟ್ಟುವೆ ಮಾರೆ. ಬಿಚ್ಚಿದ ಮುಡಿಯನು ಕಟ್ಟುವೆ ಮಾರೆ. ಜಾನೆ ಮುದ್ದಾಡುವೆನು ಬಾರೆ.
ಈ ಭೀಮನ ಪ್ರೇಮದ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ. ದೇವಿ ಹೌದೇ ಸ್ವಾಮಿ? ಪ್ರಿಯಾ, ಅಂತ ನೋಡಿ ನಾನು ಹೇಳಿದಂತೆ ಮಾಡಿದ್ಯಾ? ರಿಪುಗಳ ಪಡೆಯಲು ಬಗೆಯುತ್ತದೆಯೋ ಪುರುವಂಶವನೇ ಧ್ವಂಸವ ದೈವೇ. ರಿಪುಗಳ ಪಡೆಯಲು ಬಗೆಯುತ್ತದೆಯೋ ಪುರುವಂಶವನೇ ಧ್ವಂಸವ ದೈವೇ. ಚಿಂತೆಯೇತಕ್ಕೆ ಧ್ರುಪದ ಕುವರಿಯೇ, ಚಿಂತೆಯೇತಕ್ಕೆ ಧ್ರುಪದ ಕುವರಿಗೆ ಬಿಟ್ಟಿದ ಮುಡಿಯನ್ನು ಕಟ್ಟುವೆ ಮಾರೆ. ದೇವಿ ಸ್ವಾಮಿ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ. ನಾಳೆ ಸುತ್ತಾಡುವೆನು ಬಾರೆ. ಈ ಭೀಮನ ಪ್ರೇಮದ ರಾಣಿಯು ನೀನೇ. ದೇವಿ ಆ? ಈ ಭೀಮನ ಪ್ರೇಮದ ರಾಣಿಯು ನೀನೆ. ನಾನೆ ಮನುಜಾನೆ ಮುದ್ದಾಡುವೆನು ಬಾರೆ. ಹಾ ಹಾ ಹಾ. ಹೌದಪ್ಪ. ಸ್ವಾಮಿ, ದೇವಿ, ನೀನು ನಮ್ಮ ಸಂಗಡ ಕಥನವಾಡುವುದರಲ್ಲಿ ಈ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದನು. ಜಾಣೆ, ಮನುಜಾಣೆ. ಹಾ ಹಾ ಹಾ. ಸ್ವಾಮಿ, ಇದೋ ಬನ್ನಿ. ಸ್ವಾಮಿ, ದೇವಿ ಪ್ರಾಣೇಶ್ವರ, ದೇವಿ ನಮ್ಮ ಶೃಂಗಾರಕ್ಕೆ ಇನ್ನು ಬಹಳಷ್ಟು ಸಮಯವಿರುವುದಲ್ಲ ಸ್ವಾಮಿ? ಹೌದು ದೇವಿ. ಸಮಯವಿದೆ, ಶೃಂಗಾರಕ್ಕೆ ಸ್ವಾಮಿ, ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮನಕ್ಕೆ ಲರಿರೆ ವಿರಾಮ. ಅಲ್ಲವೇ? ಭ್ರಮತೆಯ ಮನಕ್ಕೆ ಲರಿರೆ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ, ಮನೋಹಾಸ ವಿನಾಶ. ಯಾ? ದೇವಿ ಮದ ಮರಿಸುವನದು ಹಾಸ್ಯ ವಿಲಾಸ. ಕೌರವ ಶಿರೆಯ ದರೆಯಲು ನೀನು. ದೇವಾ? ಕೌರವ ಶಿರೆಯ ದರೆಯಲು ನೀನು. ಸ್ವಾಮಿ, ದೇವಿ ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ, ದೇವಿ ಆಗ ಅದೇ ಸ್ವಾಮಿ, ಆ ಕೌರವ ಶಿರವನ್ನು ನೆಲಕ್ಕೆ ಉರುಳಿಸಿದಾಗ ನನ್ನನ್ನು ಬಂದು ಸೇರುವುದಿಲ್ಲವೇ? ಆಗ ಕೌರವ ಶಿರದ ದರೆಯುಳು ಚೆಲ್ಲದ ಸೇರುವೆ ಕಾಂತೆಯಲ್ಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮನಕ್ಕೆ ಲರಿರೆ ವಿರಾಮ. ಭ್ರಮತೆಯ ಮನಕ್ಕೆ ಲರಿರೆ ವಿರಾಮ. ಸಮಯವೇ
ದೇವಿ. ನಮ್ಮ ಶೃಂಗಾರಕ್ಕೆ ಇನ್ನು ಬಹಳಷ್ಟು ಸಮಯವಿರುವುದು. ಹೌದು ದೇವಿ. ನೆನಪಿದೆ ನಿಮಗೆ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ ಮತ್ತು ಇನ್ನು ಏನೇನೋ ಹೇಳಿದ್ದೀರಿ. ದೇವಿ, ಪುನಃ ಆ ಮಾತನ್ನು ನನ್ನ ಬಾಯಿಂದ ಕೇಳಲು ಅಪೇಕ್ಷಿಸಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಅಲ್ಲ ಈ ಪ್ರಚಂಡ ಭೀಮನು. ಓಹೋ, ಪ್ರತಿಜ್ಞೆ ಮಾಡಿದರೆ ಮಾತ್ರವಲ್ಲ ಸ್ವಾಮಿ, ಮಾಡಿದ ಪ್ರತಿಜ್ಞೆಯಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ ಕೂಡ. ಆದ್ರೆ ಸುಮ್ಮನಿಚ್ಛಿಸಿದರೇನಾಯ್ತು? ದೇವಿ, ಅಣ್ಣನ ಆಜ್ಞಾಧಾರಕರಲ್ಲವೇ? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ಸುಮ್ಮನೆ ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯ ಪ್ರಸ್ತಾಪಗಳನ್ನು ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹಸವಾಗಿದೆ. ಭೀಮಸೇನ, ಏನು ತಮ್ಮ, ನನ್ನ ಮೇಲೆ ಕೋಪವೇ? ಪಾಂಚಾಲಿ, ಕರ್ಮಜನಮ್ಮಯ ನಿರ್ಮಲ ಭ್ರಾತು ಕರ್ಮಜನಮ್ಮಯ ನಿರ್ಮಲ ಭ್ರಾತು ನಿರ್ಮೂಲನಿತ ಪರಿಚಿತ ವೀರ್ಯ ನಿರ್ಮೂಲನುಚಿತ ಪರಿಚಿತ ವೀರ್ಯ ಕರ್ಮದಿಂದ ಕಾರ್ಯ ಸಾಧಿಗೆ ಕೋಮಲ ಹೃದಯ ಬರಗುವ ಪರಿಯ ಇದಕ್ಕೆ ಏನು ಹೇಳಿದೆ ಪಾಂಚಾಲಿ? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಕೇಶರಾಶಿ ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ಅದನ್ನು ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಇದನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಇವು ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ, ಈ ಎರಡೇ ಸಾಕು. ಆ ಕುರುಕುಲವನ್ನು
ಸಂಪೂರ್ಣವಾಗಿ ನಿರ್ಮೂಲ ಮಾಡುವೆನು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ಆದರೆ ನಾನು ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ತಾಳಿದವನು ಮುಂದೆ ಬಾಳಿಹರು ಎಂಬ ಅನುಜ ತಾಳಿದವನು ಮುಂದೆ ಬಾಳಿಹರು ಎಂಬ ತಾಳಿದವನು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದರುಳಿದ ಹಿರಿಯರ ವಾಣಿಯ ಮರೆಯುವುದನು ಬಿಡುಕೋ ಪವ ಮನದಿ ಹನುತ ಬಿಡುಕೋ ಪವ ಮನದಿ. ಇದೇನು ತಮ್ಮ, ನನ್ನ ಮೇಲೆ ಕೋಪವೇ? ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಅನುಚಿತ. ಅರ್ಜುನ, ನಾನಿನ್ನು ಹೊರಡುವೆನು. ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಈ ಸಂಧಿಯ ಫಲಗಳನ್ನು ನೀವೇ ಬಂಧಿಸಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದೋ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ಬರುವಂತೆ ತೋರುತ್ತಿರುವುದು. ಅಣ್ಣ ಬಂದ ನಂತರ ಅವರ ಮಾತನ್ನು ಕೇಳಿ ನಿಮ್ಮ ಇಷ್ಟದಂತೆ ಮಾಡುವಿರಂತೆ. ಅಣ್ಣ ನಮಸ್ಕರಿಸಿ. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಧರ್ಮನಂದನ, ನಿನಗೂ ಮಂಗಳವಾಗಲಿ. ಅರ್ಜುನ, ನಿನಗೂ ಮಂಗಳವಾಗಲಿ. ವಾಸುದೇವ, ಭಾವ, ಈ ಭೀಮನ ಪ್ರಣಾಮಗಳು. ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಉಪಚರಿಸಿದರು. ಆ ಧೃತರಾಷ್ಟ್ರನು ಸಹ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹ್, ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ? ಪಾಂಚಾಲಿ, ಹಿಂದಿರುವುದು ನನಗೆ
ಇಷ್ಟವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆ. ಸ್ವಲ್ಪ ತಡೆಯಿರಿ ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಮಾತುಗಳು ನನಗೆ ಅನಾವಶ್ಯಕ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಯತ್ನಿಸುವೆಯಾ? ಏ ಯಾದವಾಗ್ರಣಿ, ಈ ಪಾಂಡುಪುತ್ರನ ಮೇಲೆ ನಿನಗೆ ಏಕೆ ಇಷ್ಟೊಂದು ದ್ವೇಷ? ಭೀಮ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಪರಮಾತ್ಮ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕೃಪ, ಇನ್ನು ಮುಂತಾದ ಮಹಾರಥಿಕರು. ಆ ದುರ್ಯೋಧನ ಕೂಡ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳುವ ಇಚ್ಛೆಯೂ ನನಗಿಲ್ಲ. ನಾನಿನ್ನ ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಪುರಸ್ಕಾರ ನಿಮಗೇ ಇರಲಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮ, ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಆವೇಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ತಾನೇ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂದೇಹವಾಗಿರುವುದಿಲ್ಲ. ಕೃಷ್ಣ, ಬೇಗ ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಬಹುದು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರ್ಯಾಸ್ಯವೇ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುತ್ತಿರುವುದು. ಎಲ್ಲಿ ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು. ಆಗಲಿ ಕೃಷ್ಣ, ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಅರ್ಜುನ, ಬಿಡಯ್ಯ ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಕ್ಷಣಕಾಲ ಗದೆಯನ್ನು ಹಿಡಿದಿರು. ಯಜ್ಞಶೇನಿ, ಅಣ್ಣ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಅಣ್ಣ, ಇದೇನು ಪರಿಹಾಸ್ಯವೇ? ನಿನ್ನ ಮಾತನ್ನು ನಾನೆಂದಾದ್ರೂ ಮೀರಿರುವೆನೆ? ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇನಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆ ಈ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಭದ್ರವಾಗಿ ಬಂಧಿಸು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ಈ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಸರ್ವಾಂಗಗಳೆಲ್ಲವನ್ನು ಬಂಧಿಸಲು ಅನುವಾಗಿದ್ದವು. ಯಾರು ಈ ಕಾರ್ಯವನ್ನು ಮಾಡಿದವರು? ಕೃಷ್ಣ, ಹರಿಗೈದವ ಗುರುಳವನರಿ ಹರಿಗೈದವ ಅವನರಿ ಹರಿಗೈದವ. ಹರಿ ಹರಿಗೈದವ ಗುರುಳವನರಿ ಹರಿಗೈದವ ಅವನರಿ ಹರಿಗೈದವ. ಪರಮಾತ್ಮ
ಕೈದವ ನಿನ್ನ ರೀತಿಯಿಂದಲೇ ತೋರ್ಪುದು ಕೇಶವ ನಿನ್ನ ರೀತಿಯಿಂದಲೇ ತೋರ್ಪುದು ಈ ಮನ ಕಾತರಿತು ಬಲ ಈ ಸಮಯದಿ ಮನ ಕಾತರಿದು ರೂಪ ಹರಿ ಗೈದವ ಅರುಳವನರಿ ಪರಿಗೈದವ ಅವನರಿ ಪರಿಗೈದವ ಪರಮಾತ್ಮ ಯಾಜ್ಞಸೇನಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಆ ಕೊನ್ನಿ ಕೌರವರು ಈ ರೀತಿ ಅಪಮಾನ ಮಾಡಿ ಕಳಿಸಿದ್ದಾರೆ. ಯಾಜ್ಞಸೇನಿ ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನೆಂದು. ಪಾಂಚಾಲಿ, ಈ ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ಅಗ್ರಜ, ನೀನಾದರೂ ಈ ಕೈಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ಈ ಕೈಗಳನ್ನು ಬಿಚ್ಚು. ಪರಮಾತ್ಮ, ನೀನಾದರೂ ಬಿಚ್ಚು. ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುತ್ತೇನೆ. ಹರ ಹರ ಮಹಾದೇವ, ಹರ ಮಹಾದೇವ, ಹರ ಹರ ಮಹಾದೇವ. ಎಲ್ಲಿ ನನ್ನ ಗದೆ? ಈಗ ಎಲ್ಲ ಕೇಳಿರಿ. ಅವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ, ಹೊಲದಳವರ ರಕ್ತಪಾನ ಮಾಡದಿರುವೆನೆ. ಹೊಲದಳವರ ರಕ್ತಪಾನ ಮಾಡದಿರುವೆನೆ. ಪರಮಾತ್ಮ, ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋಗದೆ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಹೋಗದೆ ಮೆಟ್ಟಿಕೊಳ್ಳುವೆ. ಸರ್ಪದಿ ಮೆರೆ ಹುಟ್ಟಿದವರ ಕುಟ್ಟಿಕೊಳ್ಳುವೆ, ಗದೆಯಳು ಕುಟ್ಟಿಕೊಳ್ಳುವೆ. ಕೌರವರನ್ನು ಮರಣಗೊಳಿಸದೆ ಕರೆಯಲಿಡಲು ಬಿಡುವೆನೆ, ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಪರಮಾತ್ಮ, ವಾಸುದೇವ, ನಾನು ವಾಯುಪುತ್ರ ವರಪ್ರಸಾದದಿಂದ ಜನಿಸಿದ್ದೇ ಸತ್ಯವಾದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ನಿಜವಾದರೆ, ನಾಳೆ ನೆರೆಯುವ ಭಯಂಕರ ಸಂಗ್ರಾಮದಲ್ಲಿ ಆ ದುರುಳ ಕೌರವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿಂದ ಹೊತ್ತು ಪುಡಿ ಪುಡಿ ಮಾಡಿ, ನಂತರ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ಆ ದುಶ್ಯಾಸನ ಒತ್ತ ತಳವನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನಿನ್ನ ಬಿರುಮುಡಿಯನ್ನು ಕಟ್ಟುವುದಿಲ್ಲವೆಂದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಅದಕ್ಕೆ ಈ ಪರಮಾತ್ಮನ ಪಾದವೇ ಸಾಕ್ಷಿ. ಆ ಕರ್ಣನ ಶಿರಸ್ಸನ್ನು ಎಂದು ಭೂಮಿ ಗುರುಡಿಸುವೆನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ. ಪರಮಾತ್ಮ, ಈ ಕಷ್ಟದ ಉದ್ಧಾರವನ್ನು ಮಾಡುವುದು ನಿನ್ನದು. ಹಾಗೆ ಆಗಲಿ, ನೀನಿನ್ನು ನಡೆ.